ಅಲ್ಲ ಪಡಿತರ ಚೀಟಿ BPL ಕಾರ್ಡ್ ಕೊಟ್ಟು ಕಳ್ಳನ್ಗೆ ಹಾಕ್ರಿ ಮುನಿಯಪ್ಪನವ್ರೆ. ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ, ಬೇರೆಯವರು ತಿನ್ಕೊಂಡೋಗ್ಲಿ ಬಿಡಿ ಪಾಪ. ಅವ್ರ ಹೆಂಡತಿ ಮಕ್ಕಳಿಗೆ ಸಾಕಕ್ಕೆ ಅವ್ನಿಗೆ ಯೋಗ್ಯತೆ ಇರಲಿಲ್ವಂತೆ. ಅವ್ನು ಯಾವನೋ ತಿಂದವನಿಗೆ ಅವನು ರಾತ್ರಿ ಹೊತ್ತು ಮೆಜೆಸ್ಟಿಕಲ್ಲಿ ಭಿಕ್ಷೆ ಬೇಡ್ತಿದ್ನಂತೆ. ಅಷ್ಟು ಬಡಿಸ್ತಾನೆ ಪಾಪ ಏನೋ ಒಂದು ಲೈಟಾಗಿ 100 ಕೋಟಿನೋ 50 ಕೋಟಿನೋ ಹೊಡ್ಕೊಂಡು ತಿಂದಿರ್ಬೋದು ಅಷ್ಟೇ ಮೂಡಾನಲ್ಲಿ. ತಿಂದೆ ಬಿಡಿ. ಹಂಗೆ ಇಲ್ಲಿ BPL ಕಾರ್ಡ್ ಅನರ್ಹದ್ದು ಕೊಟ್ಟವನು ಯಾವನು? ನಾನಾ ಅವನಿಗೆ ಹಾಕಿ ದಂಡನ ಆಮೇಲೆ ಘೋಷಣೆ ಮಾಡುವಾಗಿರ್ಲಿಲ್ವಲ್ಲ ಸರ್. MB ಪಾಟೀಲ್ ಶ್ರೀಮಂತರು ತಾವಾಗಿಯೇ ಬಿಟ್ಟು ಬಿಡಬೇಕು. ಬಾಯಲ್ಲಿ ಏನು ಟೀ ಕುಡ್ ಮರ ಇಟ್ಕೊಂಡಿದ್ರ ಅನೌನ್ಸ್ ಮಾಡೋವಾಗ? ಏನು ಇಟ್ಕೊಂಡಿದ್ರಿ ಬಾಯಲ್ಲಿ ಕಾಂಗ್ರೆಸ್ನವರು? ಟೀ ಕುಡ್ ಮರ ಇಟ್ಕೊಂಡಿದ್ರ ಅಥವಾ ನಿಮ್ಮ ನಾಲ್ಗೆ ಎಲ್ಲ ಬಿಸಿದೇನಾದ್ರು ತಿಂದ್ಬಿಟ್ಟು ದಪ್ ತಪ್ 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 ಅಂತ ಆಗ್ಬಿಟ್ಟಿತ್ತು ನಿಮ್ಮ ಬಾಯಿ ಮಾತಾಡೋಕ್ಕಾಗದೆ? ಏನಾಗಿತ್ತು ನಿಮ್ಮ ಬಾಯಿಗೆ ಅವತ್ತು? ರೋಗ ಬಡ್ಕೊಂಡ್ವಿ ಅವತ್ತು. ಕಂಡೀಷನ್ಸ್ ಹೇಳಿ ಅಂತ ಹೇಳಿಲ್ಲ. ಎರಡನೇದು, ಯಾವನ್ ನಿಮ್ಮ ಮನೆ ಬಾಗ್ಲಿಗೆ ಬಂದಿದ್ದಾರಿ MB ಪಾಟೀಲ್ರೆ? ಅಣ್ಣ 2,000 ರೂಪಾಯಿ ಕೊಡೋಣ ಗೃಹಲಕ್ಷ್ಮಿ, ಅಣ್ಣ 1 ವರ್ಷ ಇದು ಕೊಡೋಣ, 10 ಕೆಜಿ ಅಕ್ಕಿ ಕೊಡೋಣ. ಯಾವನ್ ಬಂದಿದ್ದ ನಿಮ್ಮ ಮನೆ ಬಾಗಿಲಿಗೆ? ಇವರೇ ಕೊಡ್ತೀನಿ ಅಂತ ಹೋಗಿದ್ದು. ನಿಮ್ಮ ಟೇಬಲ್ ತೀರಿಸ್ಕೊಳ್ಳೋಕ್ಕೆ, ಓಟ್ ಹಾಕಿಸ್ಕೊಂಡು ನೀವು ದುಡ್ಡು ಮಾಡ್ಕೊಳಕ್ಕೋ, ಲೂಟಿಗೆ ಹೊಡ್ಕೊಳಕ್ಕೋ, ಒಬ್ಬೊಬ್ರು ಸರ್ಕಾರದಲ್ಲೆಲ್ಲ ಸೇರ್ಕೊಂಡು ಮಾಡೋದಕ್ಕೆ ನೀವು ಮಾಡಬಿಟ್ಟು ಈಗ ಬಂದು ಜನದ ಮೇಲೆ ಹೇಳ್ತೀರಾ? ಈಗ ದಂಡ ಬೇರೆ ಅಂತ ಸರ್. ಈಗ ದಂಡದ ಬಗ್ಗೆ ಮಾತಾಡ್ತೀರಾ? ಯೋಗ್ಯತೆಗಿಷ್ಟು ಎಲ್ಲರಿಗೂ ದಂಡದ ಬೇರೆ ಮಾತಾಡ್ತೀರಾ ಬಂದು? ಅಲ್ಲ, ಶ್ರೀಮಂತರೇ ಗ್ಯಾರಂಟಿಯನ್ನು ಬಿಟ್ಕೊಡ್ಬೇಕಂತ. ಅಂದ್ರೆ ಇಲ್ಲಿವರೆಗೂ ಕೊಟ್ಟಿರೋ ಆಯ್ತು, ಬಿಟ್ಕೊಡ್ಲಿ ರೀ. ಕಂಡೀಷನ್ ಹೇಳಿ ಅಂತ ಅವತ್ತು ಹೇಳಿದ್ರೆ ಬಿಟ್ರಿ. ರೈಲಿನ ಕೂತ್ಕೊಂಡು ಇವತ್ತು ಬುರ್ಡ ಬಿಟ್ಟ ಕೂತಿದ್ದೀರಿ ಎಲ್ಲರೂ. ಹೋಲ್ಸೇಲ್ ಬುರ್ಡ ಇದನ್ನ ತಾತನ ಮನೆಯಿಂದ ಕೊಡ್ತಾ ಇದ್ದೀರಾ ತಂದುಬಿಟ್ಟು. ನಮ್ಮ ದುಡ್ಡು ನಮಗೆ ಕೊಟ್ಬಿಟ್ಟು ಎಂಥ ದಿಮಾಕ್ ತೋರಿಸ್ತಾ ಇದ್ದೀರಿ. ಲೆಕ್ಕ ಹಾಕೊಳ್ಳಿ ನೀವು ಕಾಂಗ್ರೆಸ್ನವರು. ನಮ್ಮ ದುಡ್ಡನ್ನು ನಮಗೇ ಕೊಟ್ಟು ಇಷ್ಟೆಲ್ಲ ಮಾತಾಡಿಸ್ಕೊ. ಇಷ್ಟು ಮಾತು ನಿಮ್ಮದು. ನಿಮ್ಗೆ ಎಂಥ ಕೊಬ್ಬಿರಬೇಕು ಲೆಕ್ಕ ಹಾಕೊಳ್ಳಿ ಹಂಗಾರೆ ಮೈಯಲ್ಲಿ. ಜನ ಭಿಕ್ಷುಕರ, ನೀವು ಭಿಕ್ಷುಕರೇ ಜನರು. ಯಾಕೆ ಅಂದರೆ ಅವ್ರು ಎಸ್ತಿದ್ದನ್ನು ಆಯ್ಕೊಂಡು ತಿಂತಾ ಇರೋದಕ್ಕೆ. ಕಿತ್ತು ಬಿಸಾಕಬೇಕಾಗಿತ್ತು ದಾರಿಗೆ ಬಂದಿರೋರು. ಜೊತೆಗೆ ವೋಟಿಂಗ್ ಬೂತ್ ಒಳಗೆ ಹೋದಾಗ ಕಾಪ್ಕಪಾಳಕ್ಕೆ ಹಾಕಬೇಕಾಗಿತ್ತು ದಾರಿಗೆ ಬಂದಿರೋರು. ಅವರು ಭಿಕ್ಷುಕರೇನೆ ಅಲ್ಲ ಸರ್? ಯಾರು ಅಧಿಕಾರದಲ್ಲಿ? ಆ ಭಿಕ್ಷುಕ ಅವರ ಇದು ಸಿರಿವಂತ ಭಿಕ್ಷುಕರು. ಇವ್ರಿಗೆ ಮಾನ ಮರ್ಯಾದೆ ಇಲ್ಲ. ಸಿರಿವಂತ ಭಿಕ್ಷುಕ ಬಡವ ಆದ್ರೆ ನಾಚಿಕೆಗೆ ಅಂಜುತ್ತಾನೆ. ಸ್ವಾಭಿಮಾನಕ್ಕೆ. ಸಿರಿವಂತ ಭಿಕ್ಷುಕ ಯಾವುದಕ್ಕೂ ಅಂಜಲ್ಲ. ಕಣ್ ಮುಂದೆನೆ ಬ್ಯಾಂಕ್ ಲೂಟಿ ಹೊಡಿತಾನೆ. 3 ಬಿಟ್ಟು ಕಳ್ಳ. ಟಾರ್ಗೆಟ್ ದೊಡ್ಡದು. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರು.